ತಂತ್ರಜ್ಞಾನ, ಪಾರದರ್ಶಕ ಪರಿಕ್ರಮ ಅಳವಡಿಕೆ, ಗ್ರಾಮೀಣ ಜೀವನ ಸುಧಾರಣೆಯಾದರೆ ದೇಶದ ಪ್ರಗತಿ ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ. ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಅಕ್ಟೋಬರ್ ವೇಳೆಗೆ ಪೂರ್ಣ. ವರ್ಗಾವರ್ಗಿ ಗೊಂದಲಕ್ಕೆ ತೆರೆ ಎಳೆಯಲು ಸೂಕ್ತ ಕ್ರಮ. ಸಚಿವ ಸುರೇಶ್ ಕುಮಾರ್. ಸ್ತ್ರೀಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ, ಪೂರ್ಣ ಪ್ರಮಾಣದ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲು ಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಅಭ್ಯರ್ಥಿಗಳು ಕ್ರಿಮಿನಲ್ ಪೂರ್ವಪರ ಹಿನ್ನೆಲೆ ಪ್ರಕಟಿಸುವುದು ಕಡ್ಡಾಯ. ರಾಜಕಾರಣದಲ್ಲಿ ಅಪರಾಧೀಕರಣ ನಿಗ್ರಹಕ್ಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಪರಿಷ್ಕೃತ ಮಾರ್ಗಸೂಚಿ. ವಾರ್ತೆಗಳ ವಿವರ. ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಡಿ ನಿರ್ಮಿಸಿರುವ 1.75 ಲಕ್ಷ ಮನೆಗಳ ಸಾಮೂಹಿಕ ಗೃಹ ಪ್ರವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು. उसका अपना पक्का घर माननीय श्री नरेंद्र मोदी कर कमलों द्वारा शुभारंभ हुई मिला है. ಬಳಿಕ ಪ್ರಧಾನಿ ಯೋಜನೆಯಡಿ ಮನೆಗಳ ನಿರ್ಮಾಣದ ಮೂಲಕ ಫಲಾನುಭವಿಗಳಿಗೆ ಸೂರು ಒದಗಿಸುವುದಲ್ಲದೆ ಒಟ್ಟಾರೆ ಗ್ರಾಮೀಣ ಜನರ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯ ಮಾಡಲಾಗಿದೆ. ಗ್ರಾಮೀಣ ಭಾಗದ ಆತ್ಮವಿಶ್ವಾಸ ವೃದ್ಧಿಯಾದರೆ ಆತ್ಮನಿರ್ಭರ್ ಭಾರತ್ ಅಭಿಯಾನವು ಬಲಗೊಳ್ಳುತ್ತದೆ ಎಂದರು. ಕರೋನಾ ಸಂಕಷ್ಟ ಕಾಲದಲ್ಲೂ ಪಿಎಂ ಆವಾಸ್ ಯೋಜನೆಯಡಿ ದೇಶದಲ್ಲಿ 18 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಕೇವಲ 60 ದಿನದಲ್ಲಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಿ ದಾಖಲೆ ಬರೆಯಲಾಗಿದೆ. ಕೋವಿಡ್ ಕಾರಣದಿಂದ ನಗರ ಮತ್ತು ಪಟ್ಟಣ ತೊರೆದು ಗ್ರಾಮಗಳಿಗೆ ಹಿಂದಿರುಗಿದ್ದ ಶ್ರಮಿಕರಿಂದಾಗಿ ಈ ಕ್ಷಿಪ್ರ ಪ್ರಗತಿಯ ಕಾಮಗಾರಿ ಸಾಧ್ಯವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. और अगर ये स्थिति न होती तो आज आपके जीवन की इतनी बड़ी खुशी में शामिल होने के लिए आपके घर का एक सदस्य, ऐसा ही आपका प्रधान सेवक आज मध्य प्रदेश में होता, आपके बीच होता और आपके होता. देश के सभी बेघर साथियों को एक विश्वास देने वाला भी पल है. जिनका अब तक घर नहीं, एक दिन उनका भी घर बनेगा, उनका भी सपना पूरा होगा. ಈ ಹಿಂದೆ ಸರ್ಕಾರಿ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿದ್ದ ಮನೆಗಳು ಕಳಪೆ ಗುಣಮಟ್ಟದ್ದಾಗಿದ್ದು ಮೂಲಸೌಕರ್ಯವೂ ಇರುತ್ತಿರಲಿಲ್ಲ. ಹೀಗಾಗಿ ಆ ಮನೆಗಳಲ್ಲಿ ಜನ ವಾಸಿಸುತ್ತಿರಲಿಲ್ಲ. ಆದರೆ 2014ರಲ್ಲಿ ಹಳೆಯ ವ್ಯವಸ್ಥೆ ಸರಿಪಡಿಸಿ ನಿವೇಶನ ಹಂಚಿಕೆಯಿಂದ ಗೃಹ ಪ್ರವೇಶದವರೆಗೆ ಎಲ್ಲಾ ಹಂತಗಳಲ್ಲಿ ವೈಜ್ಞಾನಿಕ ಪಾರದರ್ಶಕ ಮಾದರಿ ಅನುಸರಿಸಲಾಗಿದೆ. ಸರ್ಕಾರವೇ ಜನರ ಬಳಿ ತೆರಳಿ ಸೌಲಭ್ಯ ನೀಡುವ ವ್ಯವಸ್ಥೆ ನಿರ್ಮಿಸಲಾಗಿದೆ ಎಂದರು. ಗೃಹ ನಿರ್ಮಾಣ ವಿನ್ಯಾಸ ಮತ್ತು ಕಾಮಗಾರಿಗಳಲ್ಲಿ ಸ್ಥಳೀಯ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಬಳಸಲಾಗಿದ್ದು ಈ ಯೋಜನೆಯಡಿ ಫಲಾನುಭವಿಗಳೇ ತಮ್ಮ ಮನೆ ನಿರ್ಮಿಸಿಕೊಳ್ಳುತ್ತಾರೆ. ನಿರ್ಮಾಣದ ವಿವಿಧ ಹಂತಗಳ ಆಧಾರದಲ್ಲಿ ಅವರ ಖಾತೆಗಳಿಗೆ ಸಹಾಯಧನ ನೇರವಾಗಿ ಜಮೆಯಾಗುತ್ತದೆ. ಇದು ಈ ಯೋಜನೆಯ ವಿಶೇಷತೆಯಾಗಿದೆ ಎಂದು ಪ್ರಧಾನಿ ತಿಳಿಸಿದರು. रुकावटों के बीच भी देश भर में प्रधानमंत्री आवास योजना के तहत 18 लाख घरों का काम पूरा किया गया है. उसमें 75,000 घर अकेले मध्य प्रदेश में ही पूरे किए गए हैं. कोरोना के इस काल में पीएम आवास योजना के तहत घरों को बनाने में 125 दिन नहीं, सिर्फ 45 से 60 दिन में ही बनाकर तैयार कर दिया गया है. आपदा को अवसर में बदलने का ये बहुत ही उत्तम उदाहरण है. मुझे संतोष है कि पीएम गरीब कल्याण अभियान से मध्य प्रदेश सहित देश के अनेक राज्यों में ಮನೆ ನಿರ್ಮಾಣದ ಜೊತೆಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಅಡುಗೆ ಅನಿಲ,
ವಿದ್ಯುತ್, ರಸ್ತೆ ಮುಂತಾದ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಈ ಮೂಲಕ ಸರ್ಕಾರಿ ಯೋಜನೆಗಳ ಬಗ್ಗೆ ಜನರ ವಿಶ್ವಾಸ ವೃದ್ಧಿಸುವ ಕೆಲಸ ಮಾಡಲಾಗಿದೆ ಎಂದು ವಿವರಿಸಿದರು. ಯೋಜನೆಯ ಮೂಲಕ ಗ್ರಾಮೀಣ ಜನರ ಹೊಸ ಜೀವನ ಆರಂಭಗೊಳ್ಳಲಿದೆ ಎಂದ ಪ್ರಧಾನಿ, ಜನರು ಅಭಿವೃದ್ಧಿಯಾದರೆ ದೇಶದ ಪ್ರಗತಿ ಸಾಧ್ಯ ಎಂದರು. ಪಿಎಂ ಗರೀಬ್ ಕಲ್ಯಾಣ್ ಯೋಜನೆಯಡಿ ದೇಶದಲ್ಲಿ 23,000 ಕೋಟಿ ರೂಪಾಯಿ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಕೊರೋನಾ ಸಂಕಷ್ಟ ಕಾಲದಲ್ಲೂ ಸುಮಾರು 5,000 ಕಿಲೋಮೀಟರ್ಗಿಂತ ಹೆಚ್ಚಿನ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಕೆ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಗ್ರಾಮಗಳಿಗೆ ಅತಿವೇಗದ ಅಂತರ್ಜಾಲ ಒದಗಿಸುವುದರಿಂದ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ದೊರೆಯಲಿದ್ದು, ಅಲ್ಲಿನ ಯುವ ಜನರಿಗೂ ಉದ್ಯೋಗಾವಕಾಶ ದೊರೆಯಲಿದೆ. ಗ್ರಾಮಗಳು ಆಧುನಿಕ ಉದ್ಯಮಗಳ ಹಾಟ್ಸ್ಪಾಟ್ ಆಗಲಿವೆ ಎಂದು ಪ್ರಧಾನಿ ತಿಳಿಸಿದರು. धनुषी स्वरूप इंद्रधनुष में अलग अलग रंग होते हैं, वैसे ही प्रधानमंत्री आवास योजना के तहत बनने वाले घरों के भी अपने ही रंग है. अब गरीब को सिर्फ घर ही नहीं मिल रहा है, बल्कि घर के साथ साथ शौचालय भी मिल रहा है, उज्ज्वला का गैस कनेक्शन भी मिल रहा है, सौभाग्य योजना का बिजली कनेक्शन, उजाला का एलईडी बल्ब, पानी का कनेक्शन, सब कुछ घर के साथ ही मिल रहा है. तो गांव के बच्चों को पढ़ाई और युवाओं को कमाई के बेहतर अवसर मिलेंगे. यानी गांव अब वाईफाई के ही हॉटस्पॉट से नहीं जुड़ेंगे, बल्कि आधुनिक गतिविधियों के व्यापार कारोबार के भी हॉटस्पॉट बनेंगे. साथियों, आज सरकार की हर सेवा, हर सुविधा ऑनलाइन की गई है, ताकि लाभ भी तेजी से मिले, करप्शन भी ना हो और गांव के लोगों को छोटे छोटे काम के लिए भी शहर की तरफ न भागना पड़े. अच्छा, बताइए कैसे घर बनाया? ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿ ಅವರ ಯೋಗಕ್ಷೇಮ, ಗೃಹಗಳ ಗುಣಮಟ್ಟ ಕುರಿತು ವಿಚಾರಿಸಿದರು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. तो उसमें मजदूरी हमारे को नहीं देनी पड़ती है, सिर्फ सहयोग करते हैं. सर, हमको आवास मिल गया तो बहुत आनंद आ गया. अच्छा, आपको ये घर कब स्वीकृत हुआ था? सर, हमारा मकान सन 2019 में हमको मिला. यानी लगभग मकान तो अभी मिला कि उस समय तय हुआ कि अब मिलेगा मकान? क्या हुआ? माननीय प्रधानमंत्री जी ने गरीब के लिए साकार किया है. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ತೆರೆದ ಪುಸ್ತಕ ಪರೀಕ್ಷೆ ಓಪನ್ ಬುಕ್ ಎಕ್ಸಾಮ್ ಪರಿಕಲ್ಪನೆಯನ್ನು ರಾಜ್ಯದಲ್ಲೂ ಜಾರಿಗೆ ತರುವಂತೆ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಚರ್ಚೆಯ ನಂತರ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಅವರು ತೆರೆದ ಪುಸ್ತಕ ಪರೀಕ್ಷೆ ಕುರಿತಂತೆ ಶಿಕ್ಷಣ ಇಲಾಖೆಯ ತಜ್ಞರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಿದ ನಂತರ ಅಗತ್ಯ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಈ ಕುರಿತಂತೆ ಬಹಳ ದಿನಗಳಿಂದಲೂ ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯಗಳನ್ನು ಖಾಸಗೀಕರಣಗೊಳಿಸುವ ಪ್ರಶ್ನೆಯೇ ಇಲ್ಲ, ಆದರೆ ಕೆಲವೆಡೆ ಗ್ರಂಥಾಲಯಗಳ ನಿರ್ವಹಣೆಯನ್ನು ಹೊರಗುತ್ತಿಗೆಗೆ ನೀಡಲಾಗಿದೆ. ಹಾಗೆಂದ ಮಾತ್ರಕ್ಕೆ ಗ್ರಂಥಾಲಯ ಖಾಸಗೀಕರಣ ಮಾಡಿದಂತೆ ಅಲ್ಲ. ಈ ರೀತಿಯ ಪ್ರಸ್ತಾವನೆ ಇಲಾಖೆಯ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕಳೆದ ವರ್ಷ ಕಡ್ಡಾಯ ವರ್ಗಾವಣೆ ನೀತಿಯಿಂದಾಗಿ ಕೆಲವು ಶಿಕ್ಷಕರು ಸಂಕಷ್ಟಗಳು ಎದುರಾಗಿತ್ತು. ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಶಿಕ್ಷಕ ಸ್ನೇಹಿ ವರ್ಗಾವಣೆ ನೀತಿ ಜಾರಿಗೆ ಬಂದಿದ್ದು, ವರ್ಗಾವರ್ಗಿ ಗೊಂದಲಕ್ಕೆ ತೆರೆ ಎಳೆಯಲಾಗುವುದು ಎಂದು ತಿಳಿಸಿದರು. ಪ್ರಾಥಮಿಕ ಶಿಕ್ಷಕರಿಗೆ ಬಡ್ತಿ ನೀಡುತ್ತಿರುವ ಕಾರಣದಿಂದ ವರ್ಗಾವಣೆ 1 ವಾರ ವಿಳಂಬವಾಗಿದ್ದು, ಈ ತಿಂಗಳಿನಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಅಕ್ಟೋಬರ್ ವೇಳೆಗೆ ವರ್ಗಾವಣೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು. ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೆ ಖಾಸಗಿಯವರಿಗೆ ವಹಿಸೋದಾಗ್ಲಿ ಖಾಸಗೀಕರಣ ಮಾಡೋದಾಗ್ಲಿ ಆ ಕಾರ್ಯ ನನ್ನಿಂದ ಆಗೋದಿಲ್ಲ. ಎಲ್ಲರೂ ಕೂಡ ಅದ್ರ ಬಗ್ಗೆ ವಿಶ್ವಾಸ ಇಡೋಣ. ಕಳೆದ ವರ್ಷ ಒಂದು ಕಡ್ಡಾಯ ವರ್ಗಾವಣೆ ಒಂದು ನೀತಿಯಡಿ ಬಹಳ ಜನ ಶಿಕ್ಷಕರು ಕಷ್ಟಕ್ಕೆ ಈಡಾಗಿದ್ದರು. ಆಗ ನಾನು ಒಂದು ಭರವಸೆ ಕೊಟ್ಟಿದ್ದೆ, ಒಂದು ಶಿಕ್ಷಕ ಸ್ನೇಹಿ ವರ್ಗಾವಣೆ ಕಾಯ್ದೆನ ನಾವು ತರ್ತೀವಿ ಅಂತ. ಅದೇ ರೀತಿ ಬಹಳಷ್ಟು ಸಮಾಲೋಚನೆ ನಂತರ
ಎಲ್ಲರ ಅಭಿಪ್ರಾಯ ಪಡೆದು ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ಈ ಒಂದು ವರ್ಗಾವಣೆ 2019-2020 ಅದು ಅನುಮೋದನೆ ಪಡೆದಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ವಿದ್ಯಾಭಾರತಿ ರಾಷ್ಟ್ರೀಯ ಸಂಘಟನೆ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ನನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಮೈ ಎನ್ಇಪಿ ಪ್ರಚಾರ ಅಭಿಯಾನ ಹಾಗೂ ರಾಷ್ಟ್ರೀಯ ಸ್ಪರ್ಧೆಗೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಚಾಲನೆ ನೀಡಿ ಮೈ ಎನ್ಇಪಿ ಜಾಲತಾಣವನ್ನು ಉದ್ಘಾಟಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ಎಸ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಆರ್ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಲಾಯಿತು. ನಂತರ ಡಾ ಅಶ್ವತ್ಥನಾರಾಯಣ 34 ವರ್ಷಗಳ ನಂತರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಶಿಕ್ಷಣ ಕಲಿಕಾ ವ್ಯವಸ್ಥೆಯಲ್ಲಿ ಮಹತ್ತರ ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ಸಾಕಷ್ಟು ಅಧ್ಯಯನ ನಡೆಸಿ ಕನ್ನಡಿಗರೇ ಆದ ಖ್ಯಾತ ವಿಜ್ಞಾನಿ ಡಾ ಕಸ್ತೂರಿ ರಂಗನ್ ನೇತೃತ್ವದ ತಂಡ ನೀತಿಯನ್ನು ಸಿದ್ಧಪಡಿಸಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಇದರಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ರಾಜ್ಯದಲ್ಲಿ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ಸರ್ಕಾರ ಬದ್ಧವಾಗಿದೆ. ಭಾರತವನ್ನು ವಿಶ್ವಗುರು ಸ್ಥಾನಕ್ಕೇರಿಸಲು ಈ ನೀತಿ ನಾವೇನು ಕಲಿತಾ ಇದ್ದೀವಿ, ಕಲಿಕೆಯನ್ನ ಮಾಡ್ತಾ ಇದ್ದೀವಿ, ಅರ್ಥೈಸ್ಕೊಳ್ತಾ ಇದ್ದೀವಿ. ಅರ್ಥೈಸ್ಕೊಳ್ಳುವಂತ ಕಲಿಯುವಂತ ನೀತಿ ಬಹಳ ಮುಖ್ಯ. ಯಾವ ರೀತಿ ಶಿಕ್ಷಣವನ್ನ ಕಲ್ತ್ಕೊಂಡ್ರೆ ಬೇಸಿಕ್ ಫೌಂಡೇಶನ್ ಯಾವ ರೀತಿ ಇರಬೇಕು, ಆ ಕಾನ್ಸೆಪ್ಟ್ ಲರ್ನಿಂಗ್ ಕ್ರಿಯೇಟಿವ್ ಆಗಿರುವಂಥದ್ದು, ಕ್ರಿಟಿಕಲ್ ಆಗಿರಲಿ, ಕ್ರಿಯೇಟಿವ್ ಆಗಿರಲಿ, ಇವೆಲ್ಲವೂ ಕಾನ್ಸೆಪ್ಟ್ ಲರ್ನಿಂಗ್ ನ ನಾವು ಕಲಿತಿರುವಂತ ಫೌಂಡೇಶನ್ ಅಲ್ಲಿ, ನಾವು ಕಲಿತಿರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಕಲಿಸುವಂತ ರೀತಿ ನೀತಿನಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರಬೇಕಾಗುತ್ತೆ. ನಮ್ಮ ಪ್ರಾಥಮಿಕ ಶಿಕ್ಷಣ ಎಸ್ ಸುರೇಶ್ ಕುಮಾರ್, ನೂತನ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೀತಿ ಕುರಿತು ಜನರಲ್ಲಿ ಒಂದರಿಂದ ವಿವಿಧ ವರ್ಗಗಳ ಜನರೊಂದಿಗೆ ವಿಡಿಯೋ ಸಂವಾದ ಮತ್ತು ಸಮಾವೇಶಗಳನ್ನು ಏರ್ಪಡಿಸಲಾಗುತ್ತಿದೆ. ನೀತಿಯನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಏರ್ಪಡಿಸಿರುವ ಮೈ ಎನ್ಇಪಿ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ತಿಳಿಸಿದರು. ವಿಶೇಷವಾಗಿ ಇವತ್ತು ವಿದ್ಯಾಭಾರತಿ ಮಾಡ್ತಾ ಇರೋದಕ್ಕೆ ಹೆಚ್ಚು ಮಹತ್ವ ಇದೆ. ಈ ದಿನ ನಮ್ಮೆಲ್ಲರಿಗೂ ಮಹತ್ವದ ದಿನ. ಸೆಪ್ಟೆಂಬರ್ 11ನೇ ತಾರೀಕು ಈ ಸ್ಪರ್ಧೆಯಲ್ಲಿ ಹೆಚ್ಚು ಯುವಕರು, ಹೆಚ್ಚು ವಿದ್ಯಾರ್ಥಿಗಳು ಮಾಡಿ ಅವರೆಲ್ಲರೂ ಹೇಳಬೇಕು ಇದು ನನ್ನ ಶಿಕ್ಷಣ ನೀತಿ ಅಂತ. ಅದಾದಾಗ ಈ ಒಟ್ಟು ಅಭಿಯಾನದ ಒಂದು ಉದ್ದೇಶ ಸಫಲ ಆಗುತ್ತೆ. ವೆಬಿನಾರ್ ಮೂಲಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಡಾ ಕಸ್ತೂರಿ ರಂಗನ್, ಸಮಗ್ರ ಅಧ್ಯಯನ ನಡೆಸಿದ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ. ಪಠ್ಯಕ್ರಮಗಳ ಜತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಹೆಚ್ಚಿಸಲು ಬೋಧನೆಯಲ್ಲಿ ವಿವಿಧ ಹಂತಗಳನ್ನು ಅಳವಡಿಸಲಾಗಿದೆ ಎಂದರು. A schooling system that respects these natural developmental phases is essential to empower students to choose from multiple roles and options, including proceeding towards higher education. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಸೌಲಭ್ಯದ ಚೆಕ್ಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ವಿತರಿಸಿದರು. ಬಳಿಕ ಅವರು ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲು ಸರ್ಕಾರ ಬದ್ಧವಾಗಿದೆ. ರಾಜ್ಯ ಸರ್ಕಾರ ಡಿಸಿಸಿ ಬ್ಯಾಂಕ್ ವತಿಯಿಂದ ಮಹಿಳೆಯರ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿದ್ದು ಸಾಲ ಸೌಲಭ್ಯವನ್ನು ಒದಗಿಸಿದೆ. ಆದರೆ ಬ್ಯಾಂಕುಗಳು ಸಾಲ ನೀಡುವ ವೇಳೆ 25% ಹಣವನ್ನು ಷೇರಿನ ಹೆಸರಿನಲ್ಲಿ ಕಡಿತಗೊಳಿಸುತ್ತಿದೆ. ಇದರಿಂದಾಗಿ ಸಾಲದ ಪೂರ್ಣ ಪ್ರಮಾಣದ ಸೌಲಭ್ಯ ಫಲಾನುಭವಿಗಳಿಗೆ ದೊರೆಯುತ್ತಿಲ್ಲ. ಈ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದಲ್ಲಿ ಆರೋಗ್ಯ ವ್ಯವಸ್ಥೆ
ಬಲಪಡಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೊದಲ ಹಂತದಲ್ಲಿ ತಲಾ 3 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾದರಿ ಆರೋಗ್ಯ ಕೇಂದ್ರಗಳಾಗಿ ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ನಿಮ್ಮ ಬಡ್ಡಿಯನ್ನ ನಾವು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳ ಸಂಘ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಡಿಸಿಸಿ ಬ್ಯಾಂಕಿಂದ ಆಗಬಾರ್ದು. 5% ಇಟ್ಕೊಳ್ಳಿ, ಅದು ನಿಮ್ಮ ಶೇರ್ 5%. ಆದರೆ ಅದರ ಜೊತೆಗೆ ಸುಮಾರು 20% ಇಟ್ಕೊಳ್ತಾ ಇದ್ದೀರಲ್ಲ ಸಾಲದಲ್ಲಿ, ಅದು ಆಗಬಾರ್ದು. ಅಂದ್ರೆ 14 ಕೋಟಿ ರೂಪಾಯಿಯಷ್ಟು 4 PHCಗಳನ್ನ ಮಾಡೆಲ್ PHCs ಇನ್ ದ ಸ್ಟೇಟ್ ಅಂತ ಮಾಡಬೇಕು. ಬೆಂಗಳೂರು ಮೈಸೂರು ನಡುವೆ ನಿರ್ಮಾಣವಾಗುತ್ತಿರುವ 10 ಪಥದ ಹೆದ್ದಾರಿ ಕಾಮಗಾರಿಯನ್ನು ಸಂಸದ ಪ್ರತಾಪ್ ಸಿಂಹ ನಿನ್ನೆ ಪರಿಶೀಲಿಸಿದರು. ಬಳಿಕ ಅವರು ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ 90 ನಿಮಿಷಗಳಲ್ಲಿ ಕೆಂಗೇರಿಯಿಂದ ಮೈಸೂರಿಗೆ ತಲುಪಬಹುದಾಗಿದ್ದು, ಒಟ್ಟಾರೆ 7,400 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯಲ್ಲಿ ಮೊದಲ ಹಂತದಲ್ಲಿ 51%, ಎರಡನೇ ಹಂತದಲ್ಲಿ 30% ಕಾಮಗಾರಿ ಪೂರ್ಣಗೊಂಡಿದೆ. ಮಂಡ್ಯ, ರಾಮನಗರ, ಚನ್ನಪಟ್ಟಣ ಮತ್ತು ಶ್ರೀರಂಗಪಟ್ಟಣದಲ್ಲಿ 51 ಕಿಲೋಮೀಟರ್ ಉದ್ದದ 6 ಬೈಪಾಸ್, 8 ಕಿಲೋಮೀಟರ್ ಹೆಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದರು. ಕೊನೆಗೆ ಕೇಂದ್ರ ಸರ್ಕಾರನೇ ಏನು ಹೈಬ್ರಿಡ್ ಆನ್ಯುಟಿ ಮೋಡ್ ಅಂತ ಹೇಳಿಬಿಟ್ಟು ಅದಕ್ಕೆ ಹ್ಯಾಮ್ ಅಂತ ಹೇಳಿ ಅದರಲ್ಲಿ ತೆಗೆದುಕೊಳ್ಳುವಂಥದ್ದು ಕೆಲಸ ಆಯಿತು. ಇದರಲ್ಲಿ ಈ ಹ್ಯಾಮಲ್ಲಿ ಏನಿರ್ತದೆ ಅಂತಂದರೆ ಎಂಟೈರ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಏನಿದೆ ಅದನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟಲ್ಲೂ ಕೂಡ 60%, 40% ಕೇಂದ್ರ ಸರ್ಕಾರ, 60% ಕನ್ಸ್ಟ್ರಕ್ಟ್ ಯಾರು ಮಾಡ್ತಾರೆ ಅವ್ರಿಗಾಗ್ತದೆ. ನಂತರ 17.5 ವರ್ಷ ಅಂದರೆ 2.5 ವರ್ಷ ಏನು ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ 30 ತಿಂಗಳು, ಅದು ಸೇರಿದಂತೆ 17.5 ವರ್ಷ ಟೋಲ್ ಇರ್ತದೆ. 51 ಕಿಲೋಮೀಟರ್ ಬೈಪಾಸ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀಕ್ಷಕ ಶ್ರೀಧರ್, ಈ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಬಿಡದಿವರೆಗೆ 7 ಕಿಲೋಮೀಟರ್ ಬೈಪಾಸ್ ರಸ್ತೆ ನಿರ್ಮಿಸಲಾಗುವುದು. 118 ಕಿಲೋಮೀಟರ್ ಹೆದ್ದಾರಿ ಯೋಜನೆ ಇದಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಅಲ್ಲಿಂದ ಮದ್ದೂರು ಹಾಫ್ ಎಲಿವೇಟೆಡ್ ಹೈವೇ, ಹಾಫ್ ಬೈಪಾಸ್ 3.5 ಕಿಲೋಮೀಟರ್. ನೆಕ್ಸ್ಟು 10 ಕಿಲೋಮೀಟರ್ ಮಂಡ್ಯ ಬೈಪಾಸ್. ಅಲ್ಲಿಂದ ಆಚೆಗೆ ಶ್ರೀರಂಗಪಟ್ಟಣ 7 ಕಿಲೋಮೀಟರ್ ಬೈಪಾಸ್. ಇದಿಷ್ಟು ಸೇರಿ 51.5 ಕಿಲೋಮೀಟರ್ ಬೈಪಾಸ್ ಇದೆ ಇದರಲ್ಲಿ. ಇದಲ್ಲದೆ 69 ಕಡೆ, ಅಂದರೆ 69 ಕಡೆ ಎಲ್ಲೂ ರಸ್ತೆಗಳು ಅಟಿಗ್ರೇಡ್ ಜಂಕ್ಷನಲ್ಲಿ ಕ್ರಾಸ್ ಆಗಲ್ಲ. ಎಕ್ಸ್ಪ್ರೆಸ್ ಹೈವೇ ಆಗೋದ್ರಿಂದ ಯಾವುದೂ ಅಡೆತಡೆ ಇಲ್ಲದೆ ಮೂವ್ಮೆಂಟ್ ಆಗಬೇಕಾಗಿರೋದ್ರಿಂದ 69ರಲ್ಲಿ 50 ಆಲ್ಮೋಸ್ಟ್ ಅಂಡರ್ ಪಾಸ್ಗಳು, ಮಿಕ್ಕಿದ್ದು ಓವರ್ ಪಾಸ್ಗಳು ಲೋಕಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ. ಅಟ್ ಗ್ರೇಡ್ ಲೆವೆಲಲ್ಲಿ ಯಾವುದು. ದೇಶದಲ್ಲಿ ಕೊರೋನಾ ಸೋಂಕು ಚೇತರಿಕೆ ಪ್ರಮಾಣ ಗಣನೀಯ ಏರಿಕೆಯಾಗುತ್ತಿದ್ದು, ಒಟ್ಟು ಸೋಂಕಿತರಲ್ಲಿ 4ನೇ 1 ಭಾಗಕ್ಕೂ ಕಡಿಮೆ ಪ್ರಮಾಣದ ಸಕ್ರಿಯ ಪ್ರಕರಣಗಳಿವೆ. ಪ್ರಸ್ತುತ 9,58,316 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 20.56ಕ್ಕೆ ಇಳಿಕೆಯಾಗಿದೆ. ಈ ಮಧ್ಯೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 46,59,985ಕ್ಕೆ ಏರಿಕೆಯಾಗಿದೆ. ಇದುವರೆಗೂ 36,24,196 ಸೋಂಕಿತರು ಚೇತರಿಸಿಕೊಂಡಿದ್ದು, ಆಸ್ಪತ್ರೆಯಿಂದ ಬಿಡುಗಡೆಯಾದವರ ಪ್ರಮಾಣ 77.77ಕ್ಕೆ ಏರಿಕೆಯಾಗಿದೆ. ಸೂಕ್ತ ಸೋಂಕು ಪತ್ತೆ, ಗುಣಮಟ್ಟದ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ, ಹೋಮ್ ಐಸೋಲೇಷನ್ ಮೇಲೆ ಸೂಕ್ತ ನಿಗಾ ವ್ಯವಸ್ಥೆಯ ಪರಿಣಾಮ ಮರಣ ದರ ಪ್ರಮಾಣ 1.66ಕ್ಕೆ ತಗ್ಗಿದ್ದು, ಈವರೆಗೆ 77,472 ಮಂದಿ ಮೃತಪಟ್ಟಿದ್ದಾರೆ.
ರಾಜಕಾರಣದಲ್ಲಿ ಅಪರಾಧೀಕರಣ ನಿಗ್ರಹಿಸುವ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ರಾಜಕೀಯ ಪಕ್ಷಗಳು ಪ್ರಕಟಿಸುವ ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಪರಿಶೀಲಿಸುವ ಅಂಶಗಳನ್ನು ಸಹ ಇದು ಒಳಗೊಂಡಿದೆ. ಅಭ್ಯರ್ಥಿಗಳ ಕ್ರಿಮಿನಲ್ ಪೂರ್ವಾಪರ ಹಿನ್ನೆಲೆಯನ್ನು ಪತ್ರಿಕೆಗಳು ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕಾಗಿದೆ. ಉಮೇದುವಾರಿಕೆ ಹಿಂಪಡೆಯುವ 4 ದಿನಗಳ ಮುಂಚೆ ಮೊದಲ ಬಾರಿಗೆ ಪ್ರಕಟಣೆ ಹೊರಡಿಸುವುದು ಕಡ್ಡಾಯವಾಗಿದೆ. ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ಕೊನೆಯ ದಿನದಂದು 3ನೇ ಹಂತದ ಪ್ರಕಟಣೆ ನೀಡಬೇಕಾಗಿದೆ. ಮತದಾನಕ್ಕೆ 2 ದಿನಗಳ ಮುನ್ನ ಅಭ್ಯರ್ಥಿಗಳನ್ನು ಪರಿಶೀಲಿಸಿ ಮತದಾರರು ತಮ್ಮ ವಿವೇಚನೆಗೆ ಅನುಗುಣವಾಗಿ ಸೂಕ್ತ ತೀರ್ಮಾನ ಕೈಗೊಳ್ಳಲು ಚುನಾವಣಾ ಆಯೋಗ ಅಭ್ಯರ್ಥಿಗಳ ಹಿನ್ನೆಲೆ ಪ್ರಕಟಣೆಗೆ ಕಾಲಮಿತಿ ನಿಗದಿ ಮಾಡಿದೆ. ಒಂದು ವೇಳೆ ಚುನಾವಣೆಯಲ್ಲಿ ಸ್ಪರ್ಧೆ ಇಲ್ಲದೆ ಆಯ್ಕೆಯಾಗುವ ಅಭ್ಯರ್ಥಿಗಳ ಪೂರ್ವಾಪರವನ್ನು ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಪ್ರಕಟಿಸುವುದು ಕಡ್ಡಾಯವಾಗಿದೆ. ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ರಾಜ್ಯ ಸರ್ಕಾರಗಳು ಕಠಿಣ ಕಾನೂನು ಜಾರಿಗೆ ತರಬೇಕು. ಅಕ್ರಮ ಮರಳು ಗಣಿಗಾರಿಕೆ ನಡೆಸುವವರ ಮೇಲೆ ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. 15ನೇ ಅರಣ್ಯ ಸಿಬ್ಬಂದಿ ಹುತಾತ್ಮ ದಿನದ ಹಿನ್ನೆಲೆಯಲ್ಲಿ ನಿನ್ನೆ ಸಭೆ ನಡೆಸಿದ ಅವರು, ದೇಶದ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಹಿತರಕ್ಷಣೆಯ ಉದ್ದೇಶದಿಂದ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ಇದಕ್ಕೆ ರಾಜ್ಯ ಸರ್ಕಾರಗಳ ಸಹಕಾರ ಅತ್ಯಗತ್ಯವಾಗಿದೆ ಎಂದರು. ಜೀವ ವೈವಿಧ್ಯ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಇದಕ್ಕಾಗಿ ಅರಣ್ಯ ಕಾನೂನು ಪರಿಪಾಲನೆ ಅಗತ್ಯವಾಗಿದ್ದು, ಈ ದಿಸೆಯಲ್ಲಿ ಮರಳು ಮಾಫಿಯಾ ಮೇಲೂ ಸಹ ಕಠಿಣ ಕಣ್ಗಾವಲು ಹಾಕುವ ಜೊತೆಗೆ ಸೂಕ್ತ ಇದರಿಂದ ಪರಿಸರ ರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನು ಪುನಾರಚಿಸಲಾಗಿದ್ದು, ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ವಹಿಸಲಾಗಿದೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ತಮಿಳುನಾಡು, ಗೋವಾ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಜವಾಬ್ದಾರಿ ವಹಿಸಲಾಗಿದೆ. ಹಿರಿಯ ಮುಖಂಡ ಎಚ್ಕೆ ಪಾಟೀಲ್ ಅವರಿಗೆ ಮಹಾರಾಷ್ಟ್ರದ ಉಸ್ತುವಾರಿ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಸಿಡಬ್ಲ್ಯೂಸಿನ 26 ಶಾಶ್ವತ ಆಹ್ವಾನಿತರ ಪೈಕಿ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ, ಎಚ್ಕೆ ಪಾಟೀಲ್ ಅವರಿಗೆ ಅವಕಾಶ ನೀಡಲಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನದಿಂದ ಮಲ್ಲಿಕಾರ್ಜುನ ಖರ್ಗೆ, ಗುಲಾಂ ನಬಿ ಆಜಾದ್ ಮತ್ತಿತರ ಮುಖಂಡರನ್ನು ಕೈಬಿಡಲಾಗಿದೆ. ಪಿಂಚಣಿ ಸೌಲಭ್ಯ ಪಡೆಯಲು ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವ ಅವಧಿಯನ್ನು ಕೇಂದ್ರ ಸರ್ಕಾರ ಡಿಸೆಂಬರ್ 31ರವರೆಗೆ ವಿಸ್ತರಣೆ ಮಾಡಿದೆ. ಈ ಮುನ್ನ ನವೆಂಬರ್ 1ರೊಳಗಾಗಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಿತ್ತು. ಈ ಗಡುವನ್ನು ಇದೀಗ ಸರ್ಕಾರ ವಿಸ್ತರಿಸಿದೆ. 80 ವರ್ಷ ವಯೋಮಿತಿ ಮೀರಿದವರು ಅಕ್ಟೋಬರ್ 1ರಿಂದ ಡಿಸೆಂಬರ್ 31ರ ಅವಧಿಯಲ್ಲಿ ಈ ಪ್ರಮಾಣ ಪತ್ರ ಸಲ್ಲಿಸಬಹುದಾಗಿದೆ. ವಿಸ್ತರಣೆಗೊಂಡ ಅವಧಿಯಲ್ಲಿ ಪಿಂಚಣಿದಾರರಿಗೆ ಪಿಂಚಣಿ ಪಾವತಿಯಲ್ಲಿ ಯಾವುದೇ ವ್ಯತ್ಯಯವಾಗದು ಎಂದು ಪಿಂಚಣಿ ವಿತರಣಾ ಪ್ರಾಧಿಕಾರ ತಿಳಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕೋವಿಡ್-19 ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಕುರಿತು ಆರ್ಬಿಐ ಮಾರ್ಗಸೂಚಿಗಳನ್ವಯ ಬ್ಯಾಂಕುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬ್ಯಾಂಕ್ ಶಾಖೆಗಳಲ್ಲಿ ಜನಜಂಗುಳಿ ತಪ್ಪಿಸುವ ಜೊತೆಗೆ ಸೋಂಕು ನಿಯಂತ್ರಣ ಮಾಡುವುದು ಸರ್ಕಾರದ ಉದ್ದೇಶ. ಇದೀಗ ಡಿಜಿಟಲ್ ಮಾಧ್ಯಮದ ಮೂಲಕವೂ ಪ್ರಮಾಣ ಪತ್ರ ಸಲ್ಲಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ 80 ಹೊಸ ವಿಶೇಷ ಪ್ರಯಾಣಿಕರ ರೈಲು ಸೇವೆ ಇಂದಿನಿಂದ ಆರಂಭವಾಗಲಿದ್ದು, ಮುಂಗಡ ಟಿಕೆಟ್ ಕಾಯ್ದಿರಿಸಿದವರಿಗೆ ಮಾತ್ರ ಈ ರೈಲುಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ತಿಂಗಳ 10ರಿಂದಲೇ ಮುಂಗಡ ಟಿಕೆಟ್ ಕಾಯ್ದಿರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಸಂಚರಿಸುತ್ತಿರುವ 30 ವಿಶೇಷ ರಾಜಧಾನಿ ಮಾದರಿಯ ರೈಲುಗಳ ಜೊತೆ ಹೊಸ ರೈಲುಗಳು ಸಹ ಸಂಚರಿಸಲಿವೆ. ಜೊತೆಗೆ 200 ವಿಶೇಷ ಮೇಲ್ ಎಕ್ಸ್‌ಪ್ರೆಸ್ ರೈಲು ಲಭ್ಯವಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. At present, 230 special passenger trains are running, connecting different cities. ರಾಷ್ಟ್ರೀಯ ರಸಗೊಬ್ಬರ ನಿಗಮ 2020-21ನೇ ಸಾಲಿನ ಮೊದಲ 5 ತಿಂಗಳಲ್ಲಿ 16.11 ಲಕ್ಷ ಟನ್ ಯೂರಿಯಾ ತಯಾರಿಸುವ ಮೂಲಕ ಗುರಿ ಮೀರಿದ ಸಾಧನೆ ಮಾಡಿದೆ. ನಿಗಮವು ಕಳೆದ ಸಾಲಿನ ಇದೇ ಅವಧಿಯಲ್ಲಿ ತಯಾರಿಸಿದ್ದಕ್ಕಿಂತ 13% ಹೆಚ್ಚುವರಿ ಪ್ರಮಾಣದ ಗೊಬ್ಬರ ತಯಾರಿಸಿದೆ. ಈ ಸಾಲಿನ ಏಪ್ರಿಲ್ನಿಂದ ಆಗಸ್ಟ್
ವರೆಗೆ 23.81 ಲಕ್ಷ ಟನ್ ರಸಗೊಬ್ಬರ ಮಾರಾಟವಾಗಿದ್ದು ಕಳೆದ ಸಾಲಿಗಿಂತ ಶೇಕಡಾ 16ರಷ್ಟು ಹೆಚ್ಚಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ನಿಗಮವು ಕೆಲ ವರ್ಷಗಳಿಂದ ಈಚೆಗೆ ಏಕವಸ್ತು ಉತ್ಪಾದನೆಯಿಂದ ಬಹು ವಸ್ತುಗಳ ಉತ್ಪಾದನಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದ್ದು ರಾಸಾಯನಿಕ ಗೊಬ್ಬರ, ರಸಗೊಬ್ಬರ, ಜೈವಿಕ ಗೊಬ್ಬರಗಳನ್ನು ತಯಾರಿಸುತ್ತಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕೇವಲ 4 ದಿನಗಳ ಅವಧಿಯಲ್ಲಿ ಜೆಇಇ ಪರೀಕ್ಷಾ ಫಲಿತಾಂಶ ಪ್ರಕಟಿಸಿದೆ. ಸೆಪ್ಟೆಂಬರ್ 2ರಿಂದ 7ರವರೆಗೆ ಎನ್ಟಿಎ ಪರೀಕ್ಷೆ ನಡೆಸಿತ್ತು. 24 ವಿದ್ಯಾರ್ಥಿಗಳು ಶೇಕಡಾ 100ರಷ್ಟು ಅಂಕ ಗಳಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ತೆಲಂಗಾಣ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಉಳಿದಂತೆ ದೆಹಲಿಯಿಂದ 5, ರಾಜಸ್ಥಾನದಿಂದ 4 ಮಂದಿ, ಆಂಧ್ರಪ್ರದೇಶದಿಂದ 2, ಹರಿಯಾಣದಿಂದ 2, ಗುಜರಾತ್ ಮತ್ತು ಮಹಾರಾಷ್ಟ್ರದಿಂದ ತಲಾ ಒಬ್ಬರು ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಸಾಲಿಗೆ ಸೇರಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ 2 ಬಾರಿ ಜೆಇಇ ಮುಖ್ಯ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು. ದೇಶದ 232 ನಗರಗಳ 660 ಹಾಗೂ ಹೊರ ದೇಶಗಳ 8 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ಭಾರತ ಅಮೆರಿಕ ನಡುವೆ ರಕ್ಷಣೆ, ಭದ್ರತೆ, ವಿದೇಶಾಂಗ ನೀತಿ ಸೇರಿದಂತೆ ಹಲವು ವಲಯಗಳ ಕುರಿತು ನಿನ್ನೆ ಪ್ರಗತಿ ಪರಿಶೀಲನೆ ನಡೆಯಿತು. 22ನೇ ಅಂತರ್ ಸಚಿವಾಲಯ ಮಟ್ಟದ ಸಮಾಲೋಚನೆ ವರ್ಚುವಲ್ ವೇದಿಕೆ ಮೂಲಕ ನಡೆಯಿತು. ಕಳೆದ ಡಿಸೆಂಬರ್ 18ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಸಭೆಯಲ್ಲಿ ಮುಂದುವರೆದ ಭಾಗ ಇದಾಗಿತ್ತು. ಭಾರತ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸಮೃದ್ಧತೆ ಸ್ಥಾಪಿಸುವ ಕುರಿತಂತೆ ಚರ್ಚಿಸಲಾಗಿದೆ. ಜಂಟಿ ವಿದೇಶಾಂಗ ಕಾರ್ಯದರ್ಶಿ ಹಂತದ ಸಭೆಯಲ್ಲಿ ಭಾರತದ ಪರವಾಗಿ ವಾಣಿರಾವ್, ಸೋಮನಾಥ್ ಘೋಷ್, ಅಮೆರಿಕದ ಪರವಾಗಿ ಡೀನ್ ಥಾಮ್ಸನ್, ಡೇವಿಡ್ ಹೆಲ್ವೆರಿ ಪಾಲ್ಗೊಂಡಿದ್ದರು. ಭಾರತ ಪೆಸಿಫಿಕ್ ವಲಯದಲ್ಲಿ ತನ್ನ ಸಹಕಾರವನ್ನು ಬಲವರ್ಧನೆಗೊಳಿಸಲು ಆದ್ಯತೆ ನೀಡಬೇಕು ಎಂದು ಭಾರತ ಜಪಾನ್ಗೆ ಮನವಿ ಮಾಡಿದೆ. ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಬಳಿ ಚೈನಾ ನಡೆಸುತ್ತಿರುವ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಭಾರತದ ಈ ನಡೆ ಅತ್ಯಂತ ಮಹತ್ವದ್ದಾಗಿದೆ. ಚೈನಾದ ವಿಸ್ತರಣೆಯ ಧೋರಣೆ ಹಿನ್ನೆಲೆಯಲ್ಲಿ ಭಾರತ ಜಪಾನ್ನಿಂದ ಹೆಚ್ಚಿನ ಪ್ರಾದೇಶಿಕ ಮತ್ತು ಜಾಗತಿಕ ಸಹಕಾರ ಕೋರಿದ್ದು ಈ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ್ದಾಗಿದೆ. ಕಾಂಕ್ರೀಟ್ ಮಯವಾಗುತ್ತಿರುವ ನಗರ ಪ್ರದೇಶಗಳಲ್ಲಿ ಕುಬ್ಜ ವೃಕ್ಷಗಳನ್ನು ಬೆಳೆಸಿ ಹಸಿರು ಹೆಚ್ಚಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಕಲ್ಲಬ್ಬೆ ಗ್ರಾಮದ ಎಲ್ಲಾರ್ ಮುಂದಾಗಿದ್ದಾರೆ. ನಿವೃತ್ತ ಅರಣ್ಯ ಅಧಿಕಾರಿಯಾಗಿರುವ ಅವರು ಪರಿಸರ ಪ್ರೇಮಿಯಾಗಿದ್ದು ಕುಬ್ಜ ವೃಕ್ಷ ಕಲಾನಿಕೇತನ ಎಂದೇ ಹೆಸರುವಾಸಿಯಾಗಿದ್ದಾರೆ. ಎಲ್ಲಾರ್ ಹೆಗಡೆ ಕಳೆದ ಹಲವು ವರ್ಷಗಳಿಂದ ಬೋನ್ಸಾಯ್ ತಂತ್ರಜ್ಞಾನದ ಬಗ್ಗೆ ಜನರಿಗೆ ಮಾಹಿತಿ ನೀಡುತ್ತಿದ್ದು ತಮ್ಮದೇ ಬೋನ್ಸಾಯ್ ವನವೊಂದನ್ನು ನಿರ್ಮಿಸಿರುವ ಅವರು ಆಲ, ಅಶ್ವತ್ಥ, ರಕ್ತಚಂದನ, ಮಾವು, ಹಲಸಿನ ಗಿಡಗಳನ್ನು ಸಹ ಪೋಷಿಸುತ್ತಿದ್ದಾರೆ. ಅಲ್ಲದೆ ಪಾರಂಪರಿಕ ಔಷಧ ಗಿಡಗಳ ನವಗ್ರಹ ವನ, ಕಾಶಿವನ, ಸಪ್ತಾಕ್ಷಿ ವನಗಳನ್ನು ನಿರ್ಮಿಸಿ ಗಮನ ಸೆಳೆದಿದ್ದಾರೆ. ಪರಿಸರ ಸಂರಕ್ಷಣೆ ಡಿಡಿ ನ್ಯೂಸ್ನೊಂದಿಗೆ ನಿವೃತ್ತ ಪ್ರಾಧ್ಯಾಪಕ ಈಶ್ವರ್ ಭಟ್ ಹೆಗಡೆ ಅವರು ಬೋನ್ಸಾಯ್ ವನವನ್ನು ನಿರ್ಮಿಸಿ ರಕ್ಷಣೆಗೆ ಮುಂದಾಗಿರುವುದು ಮೆಚ್ಚುಗೆಯ ಸಂಗತಿ. ನಶಿಸಿ ಹೋಗುತ್ತಿರುವ ವೃಕ್ಷ ಪ್ರಭೇದಗಳನ್ನು ಸಂರಕ್ಷಿಸುತ್ತಿರುವುದು ಶ್ಲಾಘನೀಯ ಎಂದರು. ಸಂಗ್ರಹಿಸಿದ್ದಾರೆ ಇಲ್ಲಿ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಂಘಟನೆಗಳಿಗೆ ಇಲ್ಲಿ ತಂದು ಕರೆದು ಅಥವಾ ಅವರಿರೋ ಸ್ಥಳಕ್ಕೆ ಹೋಗಿ ಅವರು ಮಾರ್ಗದರ್ಶನ ನೀಡೋದ್ರಿಂದ ಅವರಲ್ಲಿ ಅರಿವು ಮೂಡ್ತದೆ ಮತ್ತು ನಮ್ಮ ಪರಿಸರದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ದೊರೆಯುವಂತಹ ಸಸ್ಯಗಳು ಮತ್ತು ಇತರೆ ಸಸ್ಯಗಳು ಮಹತ್ವದ ಬೆಳವಣಿಗೆಯನ್ನು ಕಾಣಲಿಕ್ಕೆ ನೆರವಾಗ್ತದೆ. ಇವತ್ತಿನ ಈ ಸ್ಥಳೀಯರಾದ ಚಿದಾನಂದ ಹೆಗಡೆ ನಗರಗಳು ದಿನೇ ದಿನೇ ಕಾಂಕ್ರೀಟ್ ಮಯವಾಗುತ್ತಿದ್ದು ಬೋನ್ಸಾಯ್ ಗಿಡಗಳನ್ನು ಬೆಳೆಸುವ ಮೂಲಕ ತಮ್ಮ ವಾತಾವರಣವನ್ನು ಹಸಿರೀಕರಣಗೊಳಿಸಬಹುದು ಎಂದು ತಿಳಿಸಿದರು. ಕಸಿಯ ಗಿಡವನ್ನು ಸಹಿತವಾಗಿ ಉಚಿತವಾಗಿ ಇಲ್ಲಿ ಬಂದವರಿಗೂ ಸಹಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವರ ಈ ಬೋನ್ಸಾಯಿ ಕಲೆಯಿಂದ ಇಂದಿನ ಈ ಯುವ ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೂ ಸಹಿತ ಹೆಚ್ಚಿನ ಲಾಭ ಆಗುತ್ತೆ. ಯಾಕೆ ಕೇಳಿದ್ರೆ ಅದನ್ನ ಕಲಿತುಕೊಂಡ್ರೆ ಮುಂದಿನ ಜನಾಂಗಕ್ಕೂ ಸಹಿತವಾಗಿ ಅವರು ಇದನ್ನ ಕಾರ್ಯರೂಪಕ್ಕೆ ತಂದ್ರೆ ಅವರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೋನ್ಸಾಯ್ ವೃಕ್ಷ ವನದ ನಿರ್ಮಾತೃ ಎಲ್ಲಾರ್ ಹೆಗಡೆ
ಪಾರಂಪರಿಕವಾದ ಮತ್ತು ಅಪರೂಪದ ಔಷಧ ಸಸ್ಯಗಳು ನಶಿಸಿ ಹೋಗುವುದನ್ನು ತಡೆಯುವುದು ಮತ್ತು ಮುಂದಿನ ಪೀಳಿಗೆಗೆ ವೃಕ್ಷ ವೈವಿಧ್ಯದ ಬಗ್ಗೆ ತಿಳಿಸುವ ಉದ್ದೇಶದಿಂದ ಬೋನ್ಸಾಯಿ ವೃಕ್ಷವನ ನಿರ್ಮಾಣದಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ಬಂದವರಿಗೆ ಕಸಿ ಮಾಡುವ ಮೂಲಕ ಮಾರ್ಗದರ್ಶನ, ಗಿಡವನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳುವ ಬಗ್ಗೆ ಒಂದು ಐಡಿಯಾನ ಕೊಡ್ತೀನಿ. ಪಾಟನ್ನು ಹೇಗೆ ತಯಾರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರು ನಿರ್ಮಾಣದಲ್ಲಿ ಆಧುನಿಕ ತಂತ್ರಜ್ಞಾನ, ಪಾರದರ್ಶಕ ಪರಿಕ್ರಮ. ಗ್ರಾಮೀಣ ಜೀವನ ಸುಧಾರಣೆಯಾದರೆ ದೇಶದ ಪ್ರಗತಿ ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ. ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಅಕ್ಟೋಬರ್ ವೇಳೆಗೆ ಪೂರ್ಣ. ವರ್ಗಾವರ್ಗಿ ಗೊಂದಲಕ್ಕೆ ತೆರೆ ಎಳೆಯಲು ಸೂಕ್ತ ಕ್ರಮ. ಸಚಿವ ಸುರೇಶ್ ಕುಮಾರ್. ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ. ಪೂರ್ಣ ಪ್ರಮಾಣದ ಹಣ ಫಲಾನುಭವಿಗಳ ಖಾತೆ ಜಮೆ ಮಾಡಲು ಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಅಭ್ಯರ್ಥಿಗಳು ಕ್ರಿಮಿನಲ್ ಪೂರ್ವಪರ ಹಿನ್ನೆಲೆ ಪ್ರಕಟಿಸುವುದು ಕಡ್ಡಾಯ. ರಾಜಕಾರಣದಲ್ಲಿ ಅಪರಾಧೀಕರಣ ನಿಗ್ರಹಕ್ಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಪರಿಷ್ಕೃತ ಮಾರ್ಗಸೂಚಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.